ನಮಸ್ಕಾರ ವೀಕ್ಷಕರೇ. ರಾಮ ಮಂದಿರ ಕಾಣಿಕೆ ಲೂಟಿ ವಿಚಾರ ಈಗ ಯೋಗಿ ವರ್ಸಸ್ ಅಖಿಲೇಶ್ ಆಗಿರೋದು ಸ್ಪಷ್ಟವಾಗ್ತಾ ಇದೆ. ಒಂದು ಕಡೆ ಸಡನ್ ಆಗಿ ರಾಮ ಭಕ್ತ ಆಗಿರೋ ಅಖಿಲೇಶ್ ಒಂದಾದ ನಂತರ ಒಂದು ಆರೋಪಗಳನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿ ನಾಯಕರು ಸಮಾಜವಾದಿಯ ಹಳೆಯ ಹಿಂದೂ ವಿರೋಧಿ ನೀತಿಗಳು ಹಾಗೂ ಹೇಳಿಕೆಗಳ ವಿಡಿಯೋವನ್ನ ಹರಿಬಿಡೋ ಮೂಲಕ ಟಕ್ಕರ್ ಕೊಡ್ತಾ ಇದ್ದಾರೆ. ಆದ್ರೆ ಈಗ ಈ ಜಟಾಪಟಿಯಿಂದ ಆಚೆಗೆ ಹುಟ್ಟಿರೋ ಪ್ರಶ್ನೆ ಏನಂದ್ರೆ, ಅಖಿಲೇಶ್ ರಾಮನ ಮೇಲೆ ಈ ಪಾರ್ಟಿ ಕಾಳಜಿ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು. ಇದರ ಹಿಂದೆ ರಾಜಕೀಯ ಲಾಭದ ಕನಸಿದೆ ಅನ್ನೋದು ಗೊತ್ತಿರೋದೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿ ಇರಲಿ ಅಥವಾ ಇಲ್ಲದೆ ಇರಲಿ, ಕನಸಿನಲ್ಲೂ ರಾಮ ಮಂದಿರ ಅಥವಾ ಇತರೆ ಹಿಂದೂ ಪರ ವಿಚಾರಗಳ ಬಗ್ಗೆ ಕಾಳಜಿ ಇರದ ವ್ಯಕ್ತಿ ಈ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದನಿ ಏರಿಸ್ತಾ ಇರೋದು ಯಾಕೆ ಅನ್ನೋದು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈ ಎಲೆಕ್ಷನ್ ಅನ್ನೋ ಒಂದು ಟಾಪಿಕ್ ಯಾರ್ಯಾರನ್ನ ಹೀಗೆಲ್ಲ ಆಟ ಆಡಿಸಿ ಬಿಡುತ್ತೆ ಅನ್ನೋದನ್ನ ಪ್ರತಿ ವರ್ಷ ದೇಶದ ಜನರು ನೋಡ್ತಾನೆ ಇರ್ತಾರೆ. ಅಧಿಕಾರ ಸಿಕ್ಕಾಗ ಸರಿಯಾಗಿ ಕೆಲಸ ಮಾಡಿ ಅಭಿವೃದ್ಧಿಯನ್ನ ಮಾಡಿ ತೋರಿಸಿದ್ರೆ ಜನರು ಕೇಳದೇ ಇದ್ರು ತಾವಾಗೆ ಮತ್ತೆ ಬೆಂಬಲವನ್ನ ಕೊಡ್ತಾರೆ. ಆದ್ರೆ ಇಷ್ಟು ಚಿಕ್ಕ ವಿಚಾರವನ್ನ ಸರಿಯಾಗಿ ನಡೆಸೋದಕ್ಕೆ ಸಾಕಷ್ಟು ನಾಯಕರಿಗೆ ಆಗೋದಿಲ್ಲ. ಅಧಿಕಾರ ಸಿಕ್ಕೋದೇ ಮಜಾ ಉಡಾಯಿಸೋದಕ್ಕೆ ಅಂತ ಕಂಡಿದ್ದನ್ನೆಲ್ಲ ಮಾಡಿ ಸ್ವಂತ ಆಸ್ತಿ, ಬೇನಾಮಿ ಆಸ್ತಿ ಎಲ್ಲವನ್ನೂ ಹೆಚ್ಚಿಸಿಕೊಂಡು ಪ್ರಪಂಚದಲ್ಲಿ ಯಾರೂ ಬದುಕಿರದಷ್ಟು ರೇನ್ನಲ್ಲಿ ಐಷಾರಾಮಿ ಜೀವನ ನಡೆಸಬೇಕು ಅಂತ ಇದ್ಮೇಲೆ ಗೆಲುವಿಗಾಗಿ ವಾಮ ಮಾರ್ಗವನ್ನ ಹುಡುಕಲೇಬೇಕು. ಆಗ ಅರ್ಜೆಂಟ್ಗೆ ನೆನಪಾಗೋದೇ ಜಾತಿ ಧರ್ಮಗಳ ವಿಚಾರ. ನಮ್ಮ ದೇಶದ ಜನರಂತೂ ಚಡ್ಡಿಯಲ್ಲಿ 1000 ತೂತಿದ್ರೂ ಪರವಾಗಿಲ್ಲ, ಜಾತಿ ಅನ್ನೋ ಪದ ಕಿವಿಗೆ ಬಿದ್ದರೆ ಸಾಕು ಅರ್ಧ ಊಟ ಬಿಟ್ಟು ಓಡೋಡಿ ಹೋಗ್ತಾರೆ. ಇದು ನಮ್ಮ ರಾಜಕೀಯ ನಾಯಕರಿಗೆ ಬಂಡವಾಳ ಆಗ್ಬಿಟ್ಟಿದೆ. ಯಾವ ರೇಂಜ್ಗೆ ಅಂದ್ರೆ, ಜೀವನದಲ್ಲಿ ಯಾವತ್ತೂ ಹಿಂದೂ ಧರ್ಮದ ಪರವಾಗಿ ಇಲ್ಲದವರು ಕೂಡ ಧರ್ಮ ರಕ್ಷಕರಾಗ್ತಾ ಇರೋದು. ಅಖಿಲೇಶ್ ಯಾದವ್ ರಾಮ ಭಕ್ತಿಗೆ ಯೋಗಿ ಸಾಕಷ್ಟು ಕೌಂಟರ್ ಕೊಟ್ಟು ಎಲ್ಲವನ್ನು ಎಕ್ಸ್ಪೋಸ್ ಮಾಡಿ ಆಗಿದೆ. ಆದ್ರೆ ಯಾಕೆ ಈ ಪರಿಸ್ಥಿತಿಗೆ ಬಂದ್ರು ಅನ್ನೋದನ್ನ ನೋಡಿದ್ರೆ, ಈ ಬಾರಿ ಅಖಿಲೇಶ್ಗೆ ಹಿಂದೂಗಳ ವೋಟ್ ಬಿದ್ದಿಲ್ಲ ಅಂದ್ರೆ ಅಧಿಕಾರದ ಕನಸು ಕನಸಾಗಿಯೇ ಉಳಿಯೋ ಸಾಧ್ಯತೆ ಇದೆ ಅನ್ನೋ ಟಾಕ್ ಕೇಳಿ ಬರ್ತಾ ಇದೆ. ಸಮಾಜವಾದಿ ಪಾರ್ಟಿ ಗಳಿಸೋ ವೋಟ್ ಹಿಸ್ಟರಿಯನ್ನ ನೋಡ್ತಾ ಹೋದ್ರೆ ಪಕ್ಷದ 60% ವೋಟ್ಗಳು ಬರೋದು ಮುಸ್ಲಿಂ ಸಮುದಾಯದಿಂದ. ಅದಕ್ಕೆ ತಕ್ಕಂತೆ ಪಕ್ಷದಲ್ಲಿರೋ ನಾಯಕರು ಹಾಗೂ ಕಾರ್ಯಕರ್ತರು ಕೂಡ ಮ್ಯಾಕ್ಸಿಮಮ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರೇ. ಅದನ್ನ ಬಿಟ್ರೆ ಹಿಂದೂಗಳು ಅಂತ ಇದ್ರೆ ಅದರಲ್ಲಿ ಮುಕ್ಕಾಲು ವಾಸಿ ಅವರು ಪ್ರತಿನಿಧಿಸೋ ಯಾದವ ಸಮುದಾಯದ ವೋಟ್ಗಳು. ಇದರಿಂದ ಆಚೆಗೆ ಸಮಾಜವಾದಿ ಎಕ್ಸ್ಪ್ಯಾಂಡ್ ಆಗಿಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಸರಿ, ಇಷ್ಟು ವರ್ಷ ಇದೇ ಸೂತ್ರದ ಅಡಿಯಲ್ಲಿ ತಾನೇ ಸೈಕಲ್ ಓಡ್ತಾ ಇದ್ದಿದ್ದು, ಈಗ ಯಾಕೆ ಟೆನ್ಷನ್ ಅಂತ ನೋಡಿದ್ರೆ, ಈ ಬಾರಿ SIR ನಡೆದಿದೆ. ಅತಿ ದೊಡ್ಡ ರಾಜ್ಯದಲ್ಲಿ ಸರಿಸುಮಾರು ಕೋಟಿ ಲೆಕ್ಕದಲ್ಲಿ ನಕಲಿ ವೋಟ್ಗಳು ಅಥವಾ ರಿಪೀಟೆಡ್ ವೋಟ್ಗಳು ಡಿಲೀಟ್ ಆಗಿವೆ. ಆದ್ರೆ ಈ ವೋಟ್ಗಳು ಸಮಾಜವಾದಿಗೆ ಬೆನಿಫಿಟ್ ಆಗ್ತಾ ಇತ್ತು ಅನ್ನೋದಕ್ಕೆ ದಾಖಲೆ ಇಲ್ವಲ್ಲ. ಯಾಕೆ ಇದನ್ನ ಲೆಕ್ಕಕ್ಕೆ ತಗೊಳ್ಬೇಕು ಅನ್ನೋ ಪ್ರಶ್ನೆ ಬರ್ಬೋದು. ನಿಜಕ್ಕೂ ನಕಲಿ ಅಥವಾ ಡಮ್ಮಿ ವೋಟ್ಗಳು ಅಥವಾ ಫೇಕ್ ವೋಟ್ಗಳು ಯಾರಿಗೆ ಲಾಭ ಮಾಡ್ತಾ ಇದ್ವು ಅನ್ನೋದು ಅಧಿಕೃತವಾಗಿ ಎಲ್ಲೂ ಹೊರಬಿದ್ದಿಲ್ಲ. ಆದ್ರೆ ಇಂಥ ನಕಲಿ ವೋಟ್ ಡಿಲೀಟ್ ಮಾಡುವಾಗ ಬಿಜೆಪಿ ತಕರಾರು ಮಾಡ್ಲಿಲ್ಲ, BSP ತಕರಾರು ಮಾಡ್ಲಿಲ್ಲ. ಆದ್ರೆ ನಮ್ಮದೇ ಏನನ್ನೋ ಕಿತ್ತುಕೊಳ್ತಾ ಇದ್ದಾರೆ ಅನ್ನೋ ರೇಂಜ್ನಲ್ಲಿ ಯಾರೆಲ್ಲ ಅತ್ತು ಕರೆದು ಮಾಡಿದ್ರು ಅನ್ನೋದನ್ನ ಇಡೀ ದೇಶವೇ ನೋಡಿದೆ. ಅದರಿಂದ ಈ ಹಿಂದಿನ ಎಲೆಕ್ಷನ್ಗಳಲ್ಲಿ ಫೇಕ್ ವೋಟ್ಗಳಿಂದ ಬೆನಿಫಿಟ್ ಆಗಿದ್ದೇ ನಿಜವಾಗಿದ್ರೆ, ಈ ಬಾರಿ ಅದಕ್ಕೆ ದಿಗ್ಬಂಧನ ಹಾಕೋ ಕೆಲಸ ಆಗಿದೆ ಅನ್ನೋದು ಗಮನಿಸಬೇಕಾಗಿರೋ ಅಂಶ. ಹೋಗ್ಲಿ, ಫೇಕ್ ವೋಟ್ ಹೋದ್ರೆ ಏನಂತೆ, ಓಲೈಕೆ ಸಮುದಾಯ ಸರಾಸರಿ 60% ಬೆಂಬಲ ಕೊಡ್ತಾ ಇದೆಯಲ್ವಾ ಅಂತ ಕೇಳಿದ್ರೆ ಈ ಬಾರಿ ಅದು ಕೂಡ ಕಷ್ಟ ಇದೆ. ಕಾರಣ ಏನಂದ್ರೆ, ಉತ್ತರ ಪ್ರದೇಶದ ಕಡೆಗೆ AIMIM ಪಕ್ಷ ಚಿತ್ತವನ್ನ ನೆಟ್ಟಿರೋದು. ಕಳೆದ ತಿಂಗಳು ಈ ಬಗ್ಗೆ ಮಾಹಿತಿ ನೀಡಿದ್ದ OIC ಸುಮಾರು 200 ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡಬೇಕು ಅನ್ನೋ ಇರಾದೆಯನ್ನು ವ್ಯಕ್ತಪಡಿಸಿದ್ರು. ಅಂದಹಾಗೆ ಅಲ್ಲೂ ಕೂಡ ವಾಸ್ತವಕ್ಕೆ ಹತ್ತಿರವಾಗೋ ಮಾತನಾಡಿದ್ದ OIC, ಇಡೀ ರಾಜ್ಯವನ್ನ ಕಾನ್ಸಂಟ್ರೇಟ್ ಮಾಡಿ ಎಲ್ಲಾ ಕಡೆ ಸ್ಪರ್ಧೆ ಮಾಡೋದ್ರಿಂದ ಗೆಲ್ತೀವಿ ಅನ್ನೋದೆಲ್ಲ ಸಾಧ್ಯವಿಲ್ಲದ ಕನಸು. ಅದರಿಂದ ಎಲ್ಲೆಲ್ಲಿ ನಮಗೆ ಬೇಸಿದೆಯೋ, ಯಾವೆಲ್ಲ ಕಡೆಗಳಲ್ಲಿ ನಮ್ಮ ಸಮುದಾಯದ ಪ್ರಭಾವ ಇದೆಯೋ ಅಲ್ಲಿ ಮಾತ್ರ ನಾವು ನಮ್ಮ ಕ್ಯಾಂಡಿಡೇಟ್ ಗಳನ್ನ ಹಾಕ್ಬೇಕು ಅಂತಿದ್ದೀವಿ ಅನ್ನೋ ವಿಚಾರವನ್ನ ಹೇಳಿದ್ರು. OIC ಪಕ್ಷ ಕಾಲಿಟ್ರೆ ಸಮಾಜವಾದಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಗ್ಯಾರಂಟಿ. ಸರಿ, ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಮಾಜವಾದಿಗೆ ದಾರಿ ಇದೆಯಾ ಅಂತ ನೋಡ್ತಾ ಹೋದ್ರೆ ಒಂದೇ ಮೈತ್ರಿ ಮಾಡ್ಕೊಳ್ಬೇಕು. ಆದ್ರೆ OIC ಇದುವರೆಗೂ ಸಮಾಜವಾದಿ ಪಕ್ಷದ ಜೊತೆಗಿನ ಮೈತ್ರಿ ಬಗ್ಗೆ ಮಾತು ಆಡಿಲ್ಲ, ಆ ರೀತಿ ಒಂದು ಯೋಚನೆ ಇದೆ ಅನ್ನೋದನ್ನು ಕೂಡ ವ್ಯಕ್ತಪಡಿಸಿಲ್ಲ. ಇನ್ನೊಂದು ಮಾರ್ಗ ಅಂದ್ರೆ OIC ಪಕ್ಷದ ಕ್ಯಾಂಡಿಡೇಟ್ ಗಳ ವಿರುದ್ಧ ಅವರದ್ದೇ ಸಮುದಾಯದ ವ್ಯಕ್ತಿಯನ್ನ ತಮ್ಮ ಪಕ್ಷದ ಕಡೆಯಿಂದ ಸ್ಪರ್ಧಿಸೋದಕ್ಕೆ ಬಿಡಬೇಕು. ಈ ರೀತಿ ಮಾಡುವಲ್ಲಿ ಯಶಸ್ವಿ ಆದ್ರು ಅಂದ್ರೆ ಪೈಪೋಟಿ ಕೊಡೋ ಮಟ್ಟಕ್ಕೆ ಬರ್ತಾರೆ. ಆದ್ರೆ ಗೆಲ್ತಾರೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಕಾರಣ ಏನಂದ್ರೆ, ಇಲ್ಲಿ ವೋಟ್ಗಳು ಸ್ಪ್ಲಿಟ್ ಆಗುತ್ತೆ. ಇದರಿಂದ ಬೇರೆ ಪಕ್ಷಗಳು ಆಯಾ ಕ್ಷೇತ್ರಗಳಲ್ಲಿ ಲಾಭ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇದು ಒಂದು ಸಮಸ್ಯೆ. ಆದ್ರೆ ಇನ್ನೂ ಒಂದು ಸಮಸ್ಯೆ ಕೂಡ ಇದೆ. ಅದೇನಂದ್ರೆ, ಕೇವಲ AIMIM ದೃಷ್ಟಿಕೋನ ಇಟ್ಕೊಂಡು ಕ್ಯಾಂಡಿಡೇಟ್ ಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ರೆ ಪಕ್ಷದ ಒಳಗೆ ಜಾತಿ ಸಮೀಕರಣ ಸೂತ್ರ ವ್ಯತ್ಯಾಸ ಆಗುತ್ತೆ. ಇದು ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಕೊಡ್ತಾ ಹೋಗುತ್ತೆ.
ಆದ್ರಿಂದ ಈವರೆಗೆ ಇದ್ದ ಸಾಂಪ್ರದಾಯಿಕ ವೋಟ್ಗಳನ್ನ ನಂಬಿಕೊಂಡು ಈ ಸಲ ಎಲೆಕ್ಷನ್ಗೆ ಇಳಿದು ಗೆಲ್ಲೋದು ಬಹಳ ಕಷ್ಟ ಇದೆ. ಹಿಂದೂ ವೋಟ್ಗಳು ಅಖಿಲೇಶ್ಗೆ ಅನಿವಾರ್ಯ ಎನ್ನಿಸಿಕೊಳ್ತಾ ಇದೆ. ಇದನ್ನ ಹೊರತುಪಡಿಸಿ ಅಖಿಲೇಶ್ಗೆ ಇದ್ದ ಇನ್ನೊಂದು ಆಪ್ಷನ್ ಅಂದ್ರೆ ಅದು ತಾವು ಹೇಳಿಕೊಳ್ಳೋ ಹಾಗೆ PDA ಸೂತ್ರ, ಅಂದ್ರೆ ಹಿಂದುಳಿದವರು ಹಾಗೂ ದಲಿತ ವೋಟ್ಗೆ ಗಾಳ ಹಾಕುವುದು. ಆದ್ರೆ ಈ ಬಾರಿ ಅವರ ವೋಟ್ ಸಿಗೋದು ಕೂಡ ಕಷ್ಟ ಇದೆ. ಕಾರಣ ಮಾಯಾವತಿ BSPಯನ್ನ ಮತ್ತೆ ಅಖಾಡಕ್ಕೆ ಇಳಿಸಿ ಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದಾರೆ. ಕೆಲಕಾಲ ರಾಜಕೀಯದಿಂದ ದೂರ ಸರಿದಂತಿದ್ದ ಮಾಜಿ CM ಮಾಯಾವತಿ ಕಳೆದ ವರ್ಷ ಒಂದು ದೊಡ್ಡ ಸಮಾವೇಶ ಮಾಡುವ ಮೂಲಕ ಮುಂದಿನ ಎಲೆಕ್ಷನ್ ಹೇಗಿರುತ್ತೆ ಅನ್ನೋದರ ಸ್ಪಷ್ಟ ಚಿತ್ರಣವನ್ನ ಕೊಟ್ಟಿದ್ದಾರೆ. ಅವರು ಉಲ್ಲೇಖಿಸಿರೋ ಪ್ರಮುಖ ವಿಚಾರವೇ ಹಿಂದುಳಿದವರು ಹಾಗೂ ದಲಿತರು ಯಾವುದೇ ಕಾರಣಕ್ಕೂ ಸಮಾಜವಾದಿ ಹಾಗೂ ಕಾಂಗ್ರೆಸ್ ಅನ್ನ ನಂಬಬಾರದು ಅನ್ನೋದು. ಎರಡೂ ಪಕ್ಷಗಳನ್ನ ಪ್ರಮುಖ ಶತ್ರು ಅಂತ ಹೇಳಿರೋ ಮಾಯಾವತಿ ಇಬ್ರೂ ಕೂಡ ತಮ್ಮ ಲಾಭಕ್ಕಾಗಿ ಹಿಂದುಳಿದವರನ್ನ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಇವರ ಕೈಗೆ ಅಧಿಕಾರ ಸಿಕ್ಕರೆ ಯಾವುದೇ ಕಾರಣಕ್ಕೂ ನಮ್ಮ ಅಭಿವೃದ್ಧಿ ಆಗೋದಿಲ್ಲ, ಆದ್ರಿಂದ ಇವರನ್ನ ನಂಬಿ ಯಾಮಾರಬಾರದು ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಮಾಯಾವತಿ ಸಭೆಗೆ ಸೇರಿದ್ದ ಲಕ್ಷ ಲಕ್ಷ ಜನರನ್ನ ನೋಡಿದ್ರೆ ಈ ಬಾರಿ 80% ಹಿಂದುಳಿದ ಹಾಗೂ ದಲಿತ ವೋಟ್ಗಳು ಮಾಯಾವತಿ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇದೆ. ಅಲ್ಲದೆ ಒಂದು ವೇಳೆ ಮಾಯಾವತಿ ಯಾವುದಾದ್ರೂ ಒಂದು ಒಕ್ಕೂಟದ ಜೊತೆಗೆ ಗುರುತಿಸಿಕೊಳ್ಳೋ ಬಗ್ಗೆ ಹೇಳಿದಿದ್ರೆ ವೋಟ್ ಸ್ಪ್ಲಿಟ್ ಆಗಬಹುದು ಅಂತ ಅಂದಾಜಿಸೋದಕ್ಕೆ ಕಾರಣ ಇರ್ತಾ ಇತ್ತು. ಆದ್ರೆ ಮಾಯಾವತಿ ಈವರೆಗೆ ಯಾವುದೇ ಮೈತ್ರಿ ಬಗ್ಗೆ ಹೇಳಿಲ್ಲ. ಆದ್ರಿಂದ ಬಹುಶಃ ಅವರು ಸೋಲೋ ಫೈಟ್ ಮಾಡ್ತಾರೆ ಅಂದ್ರೆ ಮತ್ತೆ ಅದರಿಂದ ಹೊಡೆತ ಬೀಳೋದು ಅಖಿಲೇಶ್ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಅದರಿಂದ ಯಾವ ರೀತಿಯಲ್ಲಿ ನೋಡಿದ್ರು ಈ ಬಾರಿ ಅಖಿಲೇಶ್ ಪಕ್ಷ ಗೆಲ್ಲಬೇಕು ಅಂದ್ರೆ ಹಿಂದೂಗಳ ಸಪೋರ್ಟ್ ಬೇಕೇ ಬೇಕು ಎನಿಸ್ಕೊಳ್ತಾ ಇದೆ. ಸರಿ, ಈಗ ಬಹುಶಃ ಇದೇ ಕಾರಣಕ್ಕೆ ರಾಮ ಮಂದಿರ ವಿಚಾರವನ್ನ ಎತ್ತಿರಬಹುದು ಅನ್ನೋ ಊಹೆ ಬರ್ಬೋದು. ಆದ್ರೆ ಇದು ವರ್ಕ್ ಆಗುತ್ತಾ ಅನ್ನೋದು ಅತ್ಯಂತ ದೊಡ್ಡ ಪ್ರಶ್ನೆ. ಇಲ್ಲ ಅನ್ನೋದು ಆಲ್ಮೋಸ್ಟ್ ಸೂಕ್ತ ಉತ್ತರ ಎನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ರಾಮ ಮಂದಿರ ವಿಷಯದಲ್ಲಿ ಬಿಜೆಪಿಗೆ ಹಿನ್ನಡೆ ಆದ್ರೂ ಯಾವ ವಿಚಾರವನ್ನ ಜನರು ಹೇಳ್ಬೋದು, ಬಿಜೆಪಿಯಿಂದ ಧರ್ಮ ರಕ್ಷಣೆ ಸಾಧ್ಯ ಅಂತ ಅಂದ್ಕೊಂಡಿದ್ವಿ, ಆದ್ರೆ ಅವರ ಆಡಳಿತದಲ್ಲಿ ಹೀಗೆಲ್ಲ ಆಯ್ತು ಅನ್ನೋ ರೀತಿ ಅನಿಸಿಕೆಯನ್ನ ಬೆಳೆಸಿಕೊಳ್ಬಹುದು. ಒಂದು ವೇಳೆ ಈ ರೀತಿಯೇ ಜನರು ಯೋಚಿಸೋದಾದ್ರೆ ಧರ್ಮ ರಕ್ಷಕರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಯಿಂದ ಅಖಿಲೇಶ್ಗೆ ಬೆನಿಫಿಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅಖಿಲೇಶ್ ಆಗಿರ್ಲಿ, ಅವರ ಪಕ್ಷ ಆಗಿರ್ಲಿ, ಅಥವಾ ಅವರ ತಂದೆ ಮುಲಾಯಂ ಸಿಂಗ್ ಯಾದವ್ ಆಗಿರ್ಲಿ, ಯಾವ ರೇಂಜ್ಗೆ ರಾಮ ಮಂದಿರ ಅಥವಾ ಹಿಂದೂಗಳ ವಿರೋಧಿಗಳು ಅನ್ನೋದು ಜನರಿಗೆ ಗೊತ್ತಾಗಿದೆ. ಅದರಿಂದ ಈ ವಿಚಾರದಲ್ಲಿ ಅಖಿಲೇಶ್ ಎಷ್ಟೇ ಬೊಬ್ಬೆ ಹೊಡೆದ್ರು ಅದರಿಂದ ತಮಗೆ ಲಾಭ ಇಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಾ ಇರೋ ವಿಚಾರ. ಆದ್ರೆ ಇದರ ಹಿಂದೆ ಮತ್ತೊಂದು ರೀತಿಯ ತಂತ್ರ ಇರೋ ಸಾಧ್ಯತೆ ಕೂಡ ಇದೆ. ಅದೇನಂದ್ರೆ ತಮಗೆ ಇದರಿಂದ ಬೆನಿಫಿಟ್ ಆಗದೆ ಇದ್ರೂ ಪರವಾಗಿಲ್ಲ, ಆದ್ರೆ ಬಿಜೆಪಿಗೆ ಒಂದಷ್ಟು ವೋಟ್ಗಳು ನಷ್ಟ ಆಗ್ಲಿ, ಆ ಮೂಲಕ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿಸೋ ಸ್ಟ್ರಾಟಜಿ ಇರ್ಬೋದು ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಆದ್ರೆ ಉತ್ತರ ಪ್ರದೇಶದ ಸದ್ಯದ ರಾಜಕೀಯ ಸ್ಥಿತಿ ನೋಡಿದ್ರೆ ಇದು ಕೂಡ ಕಷ್ಟ ಎನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ರಾಮ ಮಂದಿರ ನಿರ್ಮಾಣಕ್ಕೂ ಮುನ್ನವೇ ಯೋಗಿ ಸರ್ಕಾರ ತಲೆ ಎತ್ತಿತ್ತು. ಹಾಗೆ ರಾಮ ಮಂದಿರ ನಿರ್ಮಾಣದ ಬಳಿಕವೂ ಅಯೋಧ್ಯೆಯಲ್ಲಿ ಬಿಜೆಪಿ ಸೋಲು ಕಂಡಿತು. ಆದ್ರಿಂದ ಈ ವಿಷಯದಲ್ಲಿ ನಿಖರವಾಗಿ ಏನಾಗುತ್ತೆ ಅನ್ನೋದು ಎಲೆಕ್ಷನ್ ಬಳಿಕವೇ ಗೊತ್ತಾಗೋದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.